ಹಲೋ ಗೆಳೆಯರೇ, ಶರಣಾರ್ಥಿ. ಹಿಂದಿನ ತರಗತಿಗಳನ್ನು ಯಾರು ನೋಡಲು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತಾ ಬನ್ನಿ ಅಂತ ಹೇಳುತ್ತಾ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂದುವರೆದ ಸಮಾನಾರ್ಥಕ ಪದವನ್ನು ನೋಡೋಣ. ಬನ್ನಿ ಮುಂದುವರೆದ ಸಮಾನಾರ್ಥಕ ಪದಗಳನ್ನು ನೋಡೋಣ. ಸೊ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೋಡ್ರಿ. ನೋಡ್ರಿ, ಅಬ್ಧ ಅಂದ್ರೆ ಏನ್ರಿ? ಅಬ್ಧ ಪದದ ಅರ್ಥ ಕೇಳಿದ್ರೆ ಮೋಡ, ಆಟಾಶ ಅಂತೇಳಿ ನೆನ್ಪಿಟ್ಕೋಬೇಕು. ಮೋಡ, ಆಟಾಶ, ಅಬ್ಧ. ಅಬ್ಧಿ ಅಂದ್ರೆ ಸಮುದ್ರ, ನೆನ್ಪಿಟ್ಕೋರಿ. ಅಬ್ಧ ಅಂದ್ರೆ ಮೋಡ, ಅಬ್ಧಿ ಅಂದ್ರೆ ಸಮುದ್ರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಇನ ಅಂದ್ರೆ ಸೂರ್ಯ. ಇನ ಅಂದ್ರೆ ಏನು? ಸೂರ್ಯ. ಇನ ಅಂದ್ರೆ ಸೂರ್ಯ. ಭಾನು ಅಂದ್ರೆ ಸೂರ್ಯ. ನೇಸರ ಅಂದ್ರೆ ಸೂರ್ಯ. ಅರ್ಕ್ ಅಂದ್ರೂ ಕೂಡ ಸೂರ್ಯ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಇನಾಮು ಅಂತಂದ್ರೆ ಏನ್ರಿ? ಇನಾಮ್ ಅಂದ್ರೆ ಬಹುಮಾನ. ನೆಕ್ಸ್ಟ್ ಇನಾಂತಿ ಪದದ ಅರ್ಥ. ಇನಾಂತಿ ಪದದ ಅರ್ಥ ಕಂದಾಯವಿಲ್ಲದೆ. ಇನಾಂತಿ ಪದದ ಅರ್ಥವೇನು? ಕಂದಾಯವಿಲ್ಲದೆ, ಮಾನ್ಯವಾಗಿ ಕೊಟ್ಟ ಜಮೀನು ಅಂತೇಳಿ ನೆನ್ಪಿಡು. ಇನಾಂತಿ ಅಂದ್ರೆ ಕಂದಾಯವಿಲ್ಲದೆ ಮಾನ್ಯವಾಗಿ ಕೊಟ್ಟ ಜಮೀನಿಗೆ ಏನಂತ ಕರಿತೀವಿ? ಇನಾಂತಿ ಅಂತೇಳಿ ಕರಿತೀವಿ. ಇಯತ್ತೆ ಪದದ ಅರ್ಥ. ಇಯತ್ತೆ ತರಗತಿ. ಇಯತ್ತೆ ಪದದ ಅರ್ಥ ಏನು? ತರಗತಿ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಬ್ಬಂದಿ, ನೆನ್ಪಿಟ್ಕೋರಿ. ಇಬ್ಬಂದಿ ಪದದ ಅರ್ಥ ಉಭಯ ಸಂಕಟ ಅಂತೇಳಿ ಅರ್ಥ ಆಗುತ್ತೆ. ಇಬ್ಬಂದಿ ಪದದ ಅರ್ಥ ಏನಾಗುತ್ತೆ? ಉಭಯ ಸಂಕಟ ಅಂತೇಳಿ ಪದಾರ್ಥ. ಇಭ ಅಂದ್ರೆ ಏನು? ಆನೆ. ಆನೆ ಅಂತ ಕರಿತೀವಿ. ಇಭ ಶೈಲಿ ಅಂದ್ರೆ ಆನೆಗಳ ಬಟ್ಟ, ನೆನ್ಪಿಟ್ಕೋ. ಇಭ ಅಂದ್ರೆ ಆನೆ. ಇಭ ಅಂದ್ರೆ ಆನೆ, ನೆನ್ಪಿಟ್ಕೋರಿ. ಇರಾದೆ ಅಂತಂದ್ರೆ ಉದ್ದೇಶ. ಇರಾದೆ ಅಂದ್ರೆ ಏನು? ಉದ್ದೇಶ. ಇರಾದೆ ಪದದ ಅರ್ಥವೇನು? ಉದ್ದೇಶ. ಇರಿತ ಅಂದ್ರೆ ಚುಚ್ಚುವಿಕೆ. ಇರಿತ ಅಂದ್ರೆ ಏನು? ಚುಚ್ಚುವಿಕೆ ಅಂತೇಳಿ ಇಷ್ಟು ಪದಗಳು ನೆನ್ಪಿಟ್ಕೋರಿ. ನೋಡ್ರಿ, ಅಬ್ಧ ಅಂದ್ರೆ ಮೋಡ, ಆಟಾಶೆ. ಇನ ಅಂದ್ರೆ ಸೂರ್ಯ. ಇನಾಮ್ ಅಂದ್ರೆ ಬಹುಮಾನ. ಇನಾಂತಿ ಅಂದ್ರೆ ಕಂದಾಯವಿಲ್ಲದೆ ಮಾನ್ಯವಾಗಿ ಕೊಟ್ಟ ಜಮೀನು, ಇನಾಂತಿ ಅಂತ ಕರಿತೀವಿ. ಇನಾಂತಿ ಅಂದ್ರೆ ಏನು? ಕಂದಾಯವಿಲ್ಲದೆ ಮಾನ್ಯವಾಗಿ ಕೊಟ್ಟ ಜಮೀನಿಗೆ ಇನಾಂತಿ ಅಂತೇಳಿ ಕರಿತೀವಿ. ಇಯತ್ತೆ ಅಂತಂದರೆ ತರಗತಿ. ಇಯತ್ತೆ ಪದದ ಅರ್ಥವೇನು? ತರಗತಿ. ಇಬ್ಬಂದಿ ಅಂದ್ರೇನು? ಇಬ್ಬಂದಿ ಅಂದ್ರೆ ಉಭಯ ಸಂಕಟ. ಇಬ್ಬಂದಿ ಪದದ ಅರ್ಥವೇನು? ಉಭಯ ಸಂಕಟ ಅಂತೇಳಿ. ನೆಕ್ಸ್ಟ್ ಇಭ ಅಂದ್ರೆ ಆನೆ. ನೋಡ್ರಿ, ಇರಾದೆ ಅಂದ್ರೆ ಉದ್ದೇಶ. ಇರಿತ ಅಂದ್ರೆ ಚುಚ್ಚುವಿಕೆ. ಇಷ್ಟು ಪದಗಳ ಅರ್ಥ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇರುಬು ಪದದ ಅರ್ಥ ನೋಡ್ರಿ. ಇರುಬು ಅಂತಂದ್ರೇನು? ಇರುಬು ಪದದ ಅರ್ಥ ನೋಡ್ರಿ. ಇಲ್ಲಿ ಇರುಬು ಅಂದ್ರೆ ಇಟ್ಕಟ್ಟು. ಇರುಬು ಪದದ ಅರ್ಥವೇನು? ಇಟ್ಕಟ್ಟು. ಇಲ್ಲ, ಈ ವ್ಯಂಜನಾಂತ್ಯದ ಪದಗಳನ್ನು ಕೇಳ್ತಾರೆ. ಇಲ್ಲ ಪದದ ಅರ್ಥ, ಇಲ್ಲಂದ್ರೆ ನೆಲ, ವಾಸಸ್ಥಳ. ಇಲ್ಲ ಪದದ ಅರ್ಥವೇನು? ನೆಲ, ವಾಸಸ್ಥಳ, ಇಲ್ಲ ಅಂತ ಕರಿತೀವಿ. ನೋಡ್ರಿ, ಇರ್ಕೆ ಪದದ ಅರ್ಥ. ಇರ್ಕೆ ಅಂತಂದ್ರೇನು? ವಾಸಸ್ಥಾನ, ಸ್ಥಿತಿ ಅಂತ ಕರಿತೀವಿ. ನೋಡ್ರಿ, ವಾಸಸ್ಥಾನ, ಸ್ಥಿತಿ ಅಂತ ಕರಿತೀವಿ. ಇರ್ಕೆ. ಅರ್ಕ ಅಂದ್ರೆ ಸೂರ್ಯ. ಇರ್ಕೆ ಅಂತಂದ್ರೆ ವಾಸಸ್ಥಾನ, ಸ್ಥಿತಿ. ಇರ್ಕೆ ಅಂದ್ರೇನು? ವಾಸಸ್ಥಾನ, ಸ್ಥಿತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲಾಜು ಪದದ ಅರ್ಥ. ಇಲಾಜು ಅಂದ್ರೆ ಉಪಚಾರ. ಇಲಾಜು ಅಂತಂದ್ರೇನು? ಉಪಚಾರ ಅಂತೇಳಿ ಅರ್ಥ ಆಗುತ್ತೆ. ಇಲಾಜು ಅಂದ್ರೇನು? ಉಪಚಾರ. ನೆಕ್ಸ್ಟ್ ಇಶು ಪದದ ಅರ್ಥ ನೋಡ್ರಿ. ಅಂಬು, ಬಾಣ. ಒಂದು ಅಂಬು ಅಂದ್ರೆ ನೀರಾಗುತ್ತೆ, ಇನ್ನೊಂದು ಅಂಬು ಅಂದ್ರೆ ಬಾಣ ಆಗುತ್ತೆ. ಇಶು ಪದದ ಇಶು ಅಂದ್ರೆ ಅಂಬು, ಬಾಣ ಅಂತ ಕರಿತೀವಿ. ಒಂದು ಇಶು ಅಂದ್ರೆ ಒಂದು ಅಂಬು, ಇನ್ನೊಂದು ಬಾಣ ಅಂತೇಳಿ ಅರ್ಥ ಆಗುತ್ತೆ, ನೆನ್ಪಿಟ್ಕೋರಿ. ಇಷ್ಟ ಅಂದ್ರೆ ಪ್ರೀತಿ ಪಾತ್ರ, ಬಯಕೆ ಅಂತೇಳಿ ಕರಿತೀವಿ. ಇಸು ಅಂದ್ರೆ ಇಸು ನೋಡ್ರಿ. ಇಸು ಅಂದ್ರೇನು? ಬಾಣ ಪ್ರಯೋಗ ಮಾಡು. ಇಸು ಅಂದ್ರೇನು? ಬಾಣ ಪ್ರಯೋಗ ಮಾಡು ಅಂದರ್ಥ. ಇಸು ಅಂದ್ರೇನು? ಬಾಣ ಪ್ರಯೋಗ ಮಾಡು. ಇಸ್ತಿಹಾರು ಪದದ ಅರ್ಥ ನೋಡ್ರಿ. ಇಸ್ತಿಹಾರು ಅಂತಂದ್ರೆ ಜಾಹೀರಾತು. ಇಸ್ತಿಹಾರು ಅಂತಂದ್ರೆ ಜಾಹೀರಾತು. ಇನ್ನು ಮುಂದೆ ಜಾಹೀರಾತು ಅನ್ನೋ ಬದಲೇ ಇಸ್ತಿಹಾರು ಅಂತೇಳಿ ನೀವು ಪದಗಳನ್ನು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇಳಕಲು ನೋಡ್ರಿ. ಇಳಕಲು ಪದದ ಅರ್ಥವೇನು? ಇಳಕಲು ಅಂದರೆ ಇಳಿಜಾರು ಪ್ರದೇಶ. ಇಳಿಕೆ ಅಂದ್ರೆ ನೋಡ್ರಿ, ಇಳಿಕೆ ಅಂದರೆ ಇಳೋದಲ್ಲ, ತಿರಸ್ಕಾರ, ತಾತ್ಸಾರ ಅಂತೇಳಿ. ಇಳಿಕೆ ಪದದ ಅರ್ಥ ಏನಂತ ಕೇಳಿದ್ರೆ ತಿರಸ್ಕಾರ ಅಥವಾ ತಾತ್ಸಾರ ಅಂತೇಳಿ ಕೇಳಿದ್ರೆ. ಇಷ್ಟು ಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ಇಷ್ಟು ಪದಗಳು ನೆನ್ಪಿಟ್ಕೋರಿ. ನೋಡ್ರಿ, ಇರುಬು ಅಂದ್ರೆ ಇಟ್ಕಟ್ಟು. ಇಲ್ಲಂದ್ರೆ ನೆಲ, ವಾಸಸ್ಥಳ. ಇರ್ಕೆ ಅಂದ್ರೆ ವಾಸಸ್ಥಾನ, ಸ್ಥಿತಿ. ಇಲಾಜು ಅಂದ್ರೆ ಉಪಚಾರ. ಇಶು ಅಂದ್ರೆ ಅಂಬು ಅಥವಾ ಬಾಣ. ಇಷ್ಟ ಪ್ರೀತಿಪಾತ್ರ, ಬಯಕೆ.
ಇಸು ಅಂದ್ರೇನು ಬಾಣ ಪ್ರಯೋಗ ಮಾಡು. ಇಸು ಅಂದ್ರೇನು ಬಾಣ ಪ್ರಯೋಗ ಮಾಡು. ಇಸ್ತಿಹಾರು ಅಂದ್ರೆ ಜಾಹೀರಾತು. ಇಸ್ತಿಹಾರು ಅಂದ್ರೆ ಜಾಹೀರಾತು. ಇಳಕಲು ಅಂದ್ರೆ ಇಳಿಜಾರ ಪ್ರದೇಶ. ಇಳಿಕೆ ಅಂದ್ರೆ ತಿರಸ್ಕಾರ. ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಳಿಪು ಪದದ ಅರ್ಥವೇನು? ಇಳಿಪು ಪದದ ಅರ್ಥ ಕೆಳಕ್ಕೆ ತರು, ಕೀಳು ಮಾಡು. ಇಳಿಪು ಪದದ ಅರ್ಥವೇನು? ಕೆಳಕ್ಕೆ ತರು, ಕೀಳು ಮಾಡು. ಇಳಿಪು ಪದದ ಅರ್ಥ ಕೆಳಕ್ಕೆ ತರು, ಕೀಳು ಮಾಡು. ಇಳೆ ಅಂದ್ರೆ ನೋಡ್ರಿ, ಇಳೆ ಅಂದ್ರೆ ಭೂಮಿ, ಹಸು. ಇಳೆ ಅಂದ್ರೆ ಏನು? ಇಳೆ ಅಂದ್ರೆ ಭೂಮಿ, ಹಸು. ನೆನ್ಪಿಟ್ಕೋರಿ, ಇಳೆ 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 ಅಂದ್ರೆ ಏನು? ಭೂಮಿ, ಹಸು. ಇಸಿಲ ಪದದ ಅರ್ಥ ಅಂದ್ರೆ ಕೋಟೆ. ಇಸಿಲ ಪದದ ಅರ್ಥವೇನು? ಕನ್ನಡದ ಮೊದಲ ಕೋಟೆ. ಶಬ್ದ ಅಂತ ಕರಿತೀವಿ. ಕನ್ನಡದ ಮೊದಲ ಶಬ್ದ ಯಾವುದಂದ್ರೆ ಇಸಿಲ್ ಎಂಬ ಪದ. ಇಸಿಲ ಪದದ ಅರ್ಥ ಕೇಳಿದ್ರೆ ಕೋಟೆ ಅಂತೇಳಿ ಅರ್ಥ ಆಗುತ್ತೆ. ಇಸಿಲ ಅಂದ್ರೆ ಕೋಟೆ. ಇಳಿದು ಪದದ ಅರ್ಥವೇನು? ಬಡವಾದುದು. ಇಳಿದು ಅಂದ್ರೇನು? ಬಡವಾದದ್ದು. ಇಸುವೆಸ ಪದದ ಅರ್ಥ ಸೇವಾ ವೃತ್ತಿ. ಇಸುವೆಸ ಅಂದ್ರೇನು? ಸೇವಾ ವೃತ್ತಿ. ಇಸುವೆಸ ಪದದ ಅರ್ಥ ಏನು? ಸೇವಾ ವೃತ್ತಿ. ನೆಕ್ಸ್ಟ್ ಇಷ್ಟಾರ್ಥ ಪದದ ಅರ್ಥ ಬೇಡಿದ ಫಲ. ಇಷ್ಟಾರ್ಥ ಅಂದ್ರೇನು? ಬೇಡಿದ ಫಲ. ಇಲ್ಲಣ ಪದದ ಅರ್ಥವೇನು? ಹೊಗೆ ಹಿಡಿದ ಜೇಡರ ಬಲೆ. ಇಲ್ಲಣ ಪದದ ಅರ್ಥ ಏನಂತ ಕೇಳಿದ್ರೆ ಹೊಗೆ ಹಿಡಿದ ಜೇಡರ ಬಲೆ. ಇರುಬು ಪದದ ಅರ್ಥ ಇರುಬು ಅಂದರೆ ಇಟ್ಕೊಟ್ಟು. ಇದು ಆಗಲೇ ನೋಡಿವಿ. ಇರಿ ಅಂದರೆ ಏನು? ಒಂದು ತಿವಿ, ಇನ್ನೊಂದು ಜಿನುಗು. ಇರಿ ಪದದ ಅರ್ಥ ಏನು? ಇರಿ ಪದದ ಅರ್ಥ ಜಿನುಗು, ತಿವಿ ಅಂತ ಕರಿತೀವಿ. ನೆಕ್ಸ್ಟ್ ಇಚಿಲ್ ಪದದ ಅರ್ಥವೇನು? ತಾಳಿಯ ಜಾತಿ ಸೇರಿದ ಮರ ಅಂತೇಳಿ ಕರಿತೀವಿ. ಈಚಿಲ್ ಅಂತೇಳಿ ಕರಿತೀವಲ್ಲ. ನೆಕ್ಸ್ಟ್ ಇಳಿಪು ಅಂದ್ರೆ ಕೆಳಕ್ಕೆ ತರು, ಕೀಳು ಮಾಡು. ಇಳೆ ಅಂದರೆ ಭೂಮಿ ಅಥವಾ ಹಸು. ಒಂದು ಇಳೆ ಅಂದರೆ ಭೂಮಿ, ಇನ್ನೊಂದು ಹಸು ಅಂತೇಳಿ ಕರಿತೀವಿ. ಇಸಿಲಕ್ಕೆ ಒಂದು ಕೋಟೆ. ಇಳಿದು ಅಂದ್ರೆ ಬಡವಾದುದು. ಇಸುವೆಸು ಅಂದರೆ ಸೇವಾ ವೃತ್ತಿ. ಇಷ್ಟಾರ್ಥ ಅಂದರೆ ಬೇಡದ ಫಲ. ಇಲ್ಲಣ ಹೊಗೆ ಹಿಡಿದ ಜೇಡರ ಬಲೆ ಅಂತ ಕರಿ. ಇರುಬು ಪದ ಇಟ್ಕಟ್ಟು. ಇರಿ ಅಂದರೆ ಜಿನುಗು, ಇನ್ನೊಂದು ತಿವಿ. ಈಚಲ್ ಅಂದ್ರೆ ತಾಳೆಯ ಜಾತಿ ಸೇರಿದ ಮರ ಅಂತೇಳಿ ಕರಿತೀವಿ. ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಯಾವ್ಯಾವ ಪದ ನೋಡಿದ್ವಿ ನೋಡ್ರಿ. ಹಬ್ದ ಅಂದ್ರೆ ಮೋಡ, ಹಬ್ದಿ ಅಂದ್ರೆ ಸಮುದ್ರ, ಇನ ಅಂದ್ರೆ ಸೂರ್ಯ, ಇನಾಮು ಅಂದ್ರೆ ಬಹುಮಾನ, ಇನಂತಿ ಅಂದರೆ ಕಂದಾಯವಿಲ್ಲದೆ ಮಾನ್ಯವಾಗಿ ಕೊಟ್ಟ ಜಮೀನು, ಇಯತ್ತೆ ಅಂದರೆ ತರಗತಿ, ಇಬ್ಬಂದಿ ಅಂದರೆ ಉಭಯ ಸಂಕಟ, ಇಬ ಅಂದ್ರೆ ಆನೆ, ಇಬ ಶೈಲಿ ಅಂದರೆ ಆನೆಗಳ ಬೆಟ್ಟ, ಇರಾದೆ ಅಂದರೆ ಉದ್ದೇಶ, ಇರಿತ ಅಂದರೆ ಚುಚ್ಚುವಿಕೆ, ಇರುಬು ಅಂದರೆ ಇಟ್ಕಟ್ಟು, ಇಲ್ಲಂದ್ರೆ ಏನು? ನೆಲ, ವಾಸಸ್ಥಳ. ಇಲ್ಲ ಪದದ ಅರ್ಥ ನೆಲ ಅಥವಾ ವಾಸಸ್ಥಳ. ಇರ್ಕೆ ಅಂದರೆ ವಾಸಸ್ಥಾನ ಅಥವಾ ಸ್ಥಿತಿ. ಇಲಾಜು ಪದದ ಅರ್ಥ ಉಪಚಾರ. ಇಶು ಅಂದ್ರೆ ಅಂಬು ಅಥವಾ ಇನ್ನೊಂದು ಬಾಣ ಅಂತ ಕರಿತೀವಿ. ಇಷ್ಟ ಅಂದ್ರೆ ಪ್ರೀತಿ ಪಾತ್ರ ಅಥವಾ ಬಯಕೆ. ಇಸು ಅಂದ್ರೆ ಬಾಣ ಪ್ರಯೋಗ ಮಾಡು. ಇಸು ಅಂದ್ರೇನು? ಬಾಣ ಪ್ರಯೋಗ ಮಾಡು. ಇಸ್ತಿಹಾರು ಅಂದ್ರೆ ಜಾಹೀರಾತು. ಇಳಕಲ್ ಅಂದ್ರೆ ಇಳಿಜಾರು ಪ್ರದೇಶ ಅಂತ ಕರಿತೀವಿ. ಇಳಕೆ ಅಂದ್ರೆ ತಿರಸ್ಕಾರ. ಇಳಿಕೆ ಅಂದ್ರೇನು? ತಿರಸ್ಕಾರ, ತಾತ್ಸಾರ. ನೆನ್ಪಿಟ್ಕೋರಿ. ಇಳಿಪು ಅಂದ್ರೆ ಕೆಳಕ್ಕೆ ತರು ಅಥವಾ ಕೀಳು ಮಾಡು. ಇಳೆ ಅಂದ್ರೆ ಭೂಮಿ ಅಥವಾ ಹಸು. ಇಸಿಲ್ ಅಂದ್ರೆ ಕೋಟೆ. ಇಳಿದು ಅಂದ್ರೆ ಬಡವಾದದ್ದು. ಇಸುವೆಸು ಅಂದ್ರೆ ಸೇವಾ ವೃತ್ತಿ. ಸೇವಾ ವೃತ್ತಿ. ಇಷ್ಟಾರ್ಥ ಅಂದರೆ ಬೇಡದ ಫಲ. ಇಲ್ಲಣ ಅಂದ್ರೆ ಹೊಗೆ ಹಿಡದ ಅಥವಾ ಜೇಡರ ಬಲೆ ಅಂತೇಳಿ ಕರಿತೀವಿ. ಇರುಬು ಇಟ್ಕಟ್ಟು. ಹಿರಿ ಅಂದರೆ ಜಿನುಗು, ಇನ್ನೊಂದು ತಿವಿ. ಇಚಿಲ್ ಅಂದ್ರೆ ತಾಳೆಯ ಜಾತಿಗೆ ಸೇರಿದ ಮರ ಅಂತೇಳಿ ಕರಿತೀವಿ. ಇಷ್ಟು ಪದಗಳು ಅಂತೇಳಿ ಇವು ಪದಗಳು. ಸೊ ಇಷ್ಟು ಪದಗಳನ್ನು ನೋಟ್ ಮಾಡ್ಕೋರಿ ಅಂತ ಹೇಳ್ತಾ, ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೀವು ನೋಡ್ಕೊಂಡು ಬಂದ್ರೆ ನಾನು ಹಾಕಿರ್ತಕ್ಕಂಥ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಬರ್ತವೆ. ಸೊ ನೀವೇನು ಮಾಡ್ಬೇಕಂತಂತ ಕೇಳಿದ್ರೆ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಮಧುಕುಮಾರ್ KPS ಅಂತ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ಬರ್ತಾವೆ ಅಂತ ಹೇಳುತ್ತಾ, ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಸಬ್ಸ್ಕ್ರೈಬ್ ಮಾಡಿ. ನಡಬರ್ಕ್ ವೀಡಿಯೋಗಳನ್ನು ನಡಬರ್ಕ್ ನೋಡಿದ್ರೆ ನಿಮ್ಗೆ ಒಂದು ಕ್ರಮಾನುಗತವಾದ ನಿಮಗೆ ಇದು ಸಿಗಲ್ಲ ಅಂತ ಹೇಳುತ್ತಾ, ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಇದಾಗಿತ್ತು. ಶರಣಾರ್ಥಿ. ಧನ್ಯವಾದಗಳು.